ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮ ಜೊತೆ ಐಶ್ವರ್ಯ ಟಿ.ಪಿ. ಅವರಿದ್ದಾರೆ. ಇವರು ತೀರ್ಥಹಳ್ಳಿಯವರು. ಇವರು ಪ್ರಾಣಿಶಾಸ್ತ್ರದಲ್ಲಿ ಪದವಿಯನ್ನು ಕಾರ್ಕಳದಲ್ಲಿ ಪಡೆದು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದರು. ಅನಂತರ ಸೇವಾ ಭಾರತೀಯ ತೀರ್ಥಹಳ್ಳಿಯ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಪ್ರಾಣಿಶಾಸ್ತ್ರದಲ್ಲಿ ಇವರು ಹೆಚ್ಚಿನ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾವು ಸಂರಕ್ಷಣೆ ಮಾಡುವಲ್ಲಿ ಆಸಕ್ತಿ ಇದೆ. ಕಾಡಿನ ಬಗ್ಗೆ ತುಂಬ ಪ್ರೀತಿಯನ್ನು ಹೊಂದಿದ್ದಾರೆ. ಪ್ರಾಣಿಗಳ ಬಗ್ಗೆ ಹಾಗೂ ಪಕ್ಷಿಗಳ ಬಗ್ಗೆ ಕೆಲವು ವಿಷಯಗಳನ್ನು ಅವರಿಂದ ತಿಳಿದುಕೊಳ್ಳಬಹುದು. ನಮಸ್ಕಾರ ಐಶ್ವರ್ಯ ಟಿ.ಪಿ. ಅವರೇ. ನಮಸ್ತೆ. ನಿಮಗೆ ಹಕ್ಕಿಗಳಲ್ಲಿ ಆಸಕ್ತಿ ಯಾವಾಗ ಬಂತು? ಅವುಗಳನ್ನು ಹೇಗೆ ಗುರುತಿಸ್ತೀರಾ? ಸಾಮಾನ್ಯವಾಗಿ ಮನೆ ಹತ್ರ ಕಾಡಿರೋದ್ರಿಂದ ಮನೆಯಲ್ಲಿ ಕೇಳಿಸ್ಕೊತಾ ಇದ್ವಿ ಹೊರತು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟಿಗೆ ಹೋದ ಮೇಲೆ ಆ ಸಬ್ಜೆಕ್ಟ್ನ ತಗೊಂಡ್ಮೇಲೆ ಅಲ್ಲಿ ಗೊತ್ತಾಯಿತು ನಾವು ಯಾವುದೆಲ್ಲ ಹಕ್ಕಿಗಳನ್ನು ನೋಡ್ತೀವಿ ಅದು ನಮ್ಮ ಮನೆ ಸುತ್ತಮುತ್ತನೇ ಇದ್ದಾವೆ. ಹೇಗೆ ಹಳ್ಳಿಯಲ್ಲಿ ಕಾಡಿದೆಯಾ? ಹಾಂ, ನಮ್ಮ ಮನೆ ಸುತ್ತಮುತ್ತ ಕಾಡಿದೆ. ನಿಮ್ಮನೆ ಎಲ್ಲಿ ಬರುತ್ತೆ? ಅಲ್ಲಿ ಜೈಪುರ ಮರಗಳಲ್ಲೇ ತಾರಗೊಳ್ಳಿ ಅಂತ ಇಂಟೀರಿಯರ್ ಅಲ್ಲೇ ಬರುತ್ತೆ. ಹಾಗಾಗಿ ಕಾಡಿನ ಮಧ್ಯದಲ್ಲಿ ನಾವು ಮನೆ ಇರೋದ್ರಿಂದ ಹಕ್ಕಿಗಳನ್ನು ನೋಡಿದ್ವಿ, ಆದರೆ ಪರಿಚಯ ಇರಲಿಲ್ಲ. ಹಕ್ಕಿಗಳು ಯಾಕೆ ಹೊರಗಡೆ ಬರ್ತವೆ, ಎಷ್ಟೊತ್ತಿಗೆ ಕೂಗ್ತವೆ, ಆ ವಾಯ್ಸ್ ಎಲ್ಲ ನಮಗೆ ಕೇಳಿತ್ತು. ಆದರೆ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟಿಗೆ ಹೋದ್ಮೇಲೆ ಯಾಕೆ ಹಕ್ಕಿಗಳು ಕೂಗ್ತವೆ, ಹೇಗೆ ಕೂಗ್ತವೆ, ಎಷ್ಟು ಹೊತ್ತಿಗೆ ಕೂಗ್ತವೆ ಅಲ್ಲಿ ಗೊತ್ತಾಯಿತು. ಹಾಗಾಗಿ ಅಲ್ಲಿಂದ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಈ ಹಕ್ಕಿಗಳನ್ನು ಯಾವ ರೀತಿ ಗುರುತಿಸ್ತೀರಾ? ಅವುಗಳಲ್ಲೂ ಕೆಲವು ಕುಲಗಳು ಮುಂತಾದವೆಲ್ಲ ಇದೆಯಾ? ಹೌದು, ಇದೆ. ಪ್ರಾಣಿಶಾಸ್ತ್ರದಲ್ಲಿರೋ ಹಾಗೆಯೇ ಹಾಂ, ಹಕ್ಕಿಯಲ್ಲೂ ಇದೆ. ನಮಗೆ ಸಾಮಾನ್ಯವಾಗಿ ತುಂಬ ಚೆಂದ ಕಾಣಿಸೋದು, ಕಲರ್ಫುಲ್ಲಾಗಿ ಕಾಣೋದು, ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು ಫಸ್ಟ್ ಕಾಣಿಸೋದು ಗಂಡು ಹಕ್ಕಿಗಳು. ಕಲರ್ಫುಲ್ಲಾಗಿರ್ತವೆ, ನೋಡೋದಕ್ಕೆ ಚೆಂದ ಇರೋದೆಲ್ಲ ಗಂಡು ಹಕ್ಕಿಗಳು. ಅದಕ್ಕೆ ಆಪೋಸಿಟ್ ಆಗಿ ಹೆಣ್ಣು ಹಕ್ಕಿ ಇರುತ್ತೆ. ನಾವು ಸಾಮಾನ್ಯವಾಗಿ ನಿಂತ್ಕೋತೀವಿ ಗುಬ್ಬಿಗಳು, ಕಾಗೆಗಳು ನಮ್ಗೆ ಗೊತ್ತಿರೋ ಹಕ್ಕಿಗಳಷ್ಟೇ ಆಗಿರುತ್ತೆ. ಎಲ್ಲ ಹಕ್ಕಿಗಳ ನಾವು ಗುಬ್ಬಿಗಳಂತಾನೆ ಅಂತೀವಿ, ಆದರೆ ಗುಬ್ಬಿಗಳಲ್ಲೂ ಬೇರೆ ಬೇರೆ ಥರದ ಗುಬ್ಬಿಗಳಿದ್ದಾವೆ. ಸೊ ಹಾಗೆ ಎಲ್ಲ ಹಕ್ಕಿಗಳಲ್ಲೂ ಬೇರೆ ಬೇರೆ ಜಾತಿ ಥರ ಇದೆ. ಅದರಲ್ಲಿ ಒಂದಕ್ಕಿದ್ದ ಹಾಗೆ ಇನ್ನೊಂದಕ್ಕೆ ಇರೋದಿಲ್ಲ. ಕಾಗೆಗಳಲ್ಲೂ ಅದೇ ರೀತಿ? ಹೌದು, ಕಾಗೆಗಳಲ್ಲೂ ಬೇರೆ ಬೇರೆ ಥರ ಇದೆ. ನಾನು ಹಿಮಾಲಯಕ್ಕೆ ಹೋದಾಗ ಅದು ಕಾಗೆಗಳಿದ್ದವು ಬದರಿಯಲ್ಲಿ. ಅಲ್ಲಿಯ ಕಾಗೆಗಳಿಗೆ ಕಾಲು ಕೆಂಪಿದೆ, ಹೌದು, ಅಥವಾ ಸ್ವಲ್ಪ ಹಳದಿ ಛಾಯೆ ಇದೆ. ಅದೇನು ವ್ಯತ್ಯಾಸ ಏನು? ಅಲ್ಲಿ ಕಾಗೆಗಳಲ್ವಾ ಅವು? ಕಾಗೆಗಳ ಜಾತಿಗೆ ಸೇರೋ ಇನ್ನೊಂದು ರಾವನ್ಸ್ ಅಂತ ಹೇಳ್ತೀವಿ ನಾವು, ಅದು ಕಾಗೆಗಳ ಜಾತಿಗೆ ಸೇರೋ. ನಮ್ಮ ಮನೆ ಸುತ್ತಮುತ್ತ ಇರೋದು ಹೌಸ್ ಕ್ರೌ ಅಂತ ಹೇಳಿದ್ರೆ ಮನೆ ಸುತ್ತಮುತ್ತ ಇರೋದಕ್ಕೆ ಹೌಸ್ ಕ್ರೌ ಅಂತ ಹೇಳ್ತೀವಿ. ಅದೇ ನಾವು ವೈಲ್ಡಲ್ಲಿ ಹೋದರೆ ಅದ್ರ ಬಾಡಿ ಆಗಿರ್ಬೋದು, ದೇಹ ದೊಡ್ಡದಾಗಿರುತ್ತೆ, ರೆಕ್ಕೆಗಳು ದೊಡ್ಡದಾಗಿರುತ್ತೆ. ಮತ್ತು ಇಲ್ಲಿ ನಾವು ರೊಟ್ಟಿ ಚೂರು ಹಾಕೋದು, ದೋಸೆ ಚೂರು ಹಾಕಿದ್ರೆ ಅದನ್ನು ತಿನ್ಕೊಂಡು ಹೋಗ್ತವೆ. ಅಲ್ಲಿ ಅವೇ ಹಂಟ್ ಮಾಡಿ ತಿಂತಾ ಇರ್ತವೆ. ಅಂದರೆ ಆ ಜಾಗಕ್ಕೆ ತಕ್ಕಂತೆ ಅವು ಮಾಡಿಫಿಕೇಶನ್ ಮಾಡ್ಕೊಂಡಿರ್ತವೆ. ದೇಹದ ರಚನೆ ಆಗಿರ್ಬೋದು, ಹೇಗಿರಬೇಕು ಅಂತ ಅವು ಗೊತ್ತಿರುತ್ತೆ. ಆ ಟೆಂಪರೇಚರಿಗೆ ಅಲ್ಲಿರೋ ಸುತ್ತಮುತ್ತಕ್ಕೆ ಅವು ಬಾಡಿನ ಚೇಂಜಸ್ ಮಾಡ್ಕೊಂಡಿರ್ತವೆ. ಈ ಗುಬ್ಬಿ ಕಾಗೆ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಪಾರಿವಾಳಗಳು ಇದ್ದಾವೆ ಜಾಸ್ತಿ, ನವಿಲುಗಳು ಕೂಡ ಇದ್ದಾವೆ. ಈ ಗುಬ್ಬಿ ಕಾಗೆಗಳು ಮಾಯ ಆಗ್ಲಿಕ್ಕೆ ಕಾರಣ ಏನು? ಮತ್ತು ಅವುಗಳಿಗೇನು ಆಗಲ್ವಾ ಪಾರಿವಾಳ? ಮತ್ತೆ ಆಗತ್ತೆ. ಒಂದು ಕಾರಣ ಏನು ಅಂದರೆ ಗುಬ್ಬಿಗಳನ್ನು ರಿಸರ್ಚ್ ಪ್ರಕಾರ ಹೇಳ್ತಾರೆ, ಟವರ್ಸ್ಗಳನ್ನು, ಮೊಬೈಲ್ ಟವರು, ಕರೆಂಟ್ ಟವರ್ಗಳನ್ನು ತುಂಬ ಮಾಡ್ತಾ ಇದ್ದೀವಿ. ಅದರಲ್ಲೂ ಮೊಬೈಲ್ ಟವರ್ಸ್ಗಳನ್ನು ತುಂಬ ಮಾಡ್ತಾ ಇದ್ದೀವಿ. 4G 3G ಎಲ್ಲದೀಗ 5Gಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಆ ರೇಡಿಯೇಷನ್ಸ್ಗೆ ಅವೇನಾಗ್ತದೆ ಸಾಯ್ತಾ ಇದ್ದಾವೆ ಅಂತ ರಿಸರ್ಚ್ ಹೇಳ್ತಾರೆ. ರಿಸರ್ಚ್ ಮಾಡಿದವರು, ಗುಬ್ಬಚ್ಚಿ ಮೇಲೆ ರಿಸರ್ಚ್ ಮಾಡಿದವರು ಹೇಳ್ತಾರೆ ನೆಟ್ವರ್ಕಿಂದ ಅವು ಸಾಯ್ತಾ ಇದ್ದಾವೆ, ರೇಡಿಯೇಷನ್ ತುಂಬ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಸಾಯ್ತಾ ಇದ್ದಾವೆ. ಇನ್ನೊಂದು ಕಾರಣ, ಹಿಂದಿನ ಕಾಲದಲ್ಲಿ ಗದ್ದೆಗಳು ಜಾಸ್ತಿ ಇತ್ತು, ಭತ್ತಗಳ ರಾಗಿಗಳನ್ನು ಬೆಳೀತಿದ್ರು. ಅಲ್ಲಿ ಹೋಗಿ ಅವು ಆರಾಮಾಗಿ ತಿನ್ಕೊಂಡು ಆರಾಮಾಗಿರ್ತಾ ಇದ್ವು. ಈಗ ಗದ್ದೆ ಎಲ್ಲ ಹೋಗಿ ತೋಟಗಳನ್ನು ಮಾಡ್ತಾ ಇದ್ದೀವಿ, ಬರೀ ಬಿಲ್ಡಿಂಗ್ಸ್ಗಳನ್ನು ಕಟ್ತಾ ಇದ್ದೀವಿ. ಹಾಗಾಗಿ ಏನಾಗ್ತಾಯಿದೆ, ಗುಬ್ಬಿಗಳಿಗೆ ಎಲ್ಲೂ ಆಹಾರ ಸಿಗ್ತಾ ಇಲ್ಲ. ಒಂದು ಕಡೆಯಿಂದ ಒಂದು ಕಡೆ ಹೋದರೂ ಕೂಡ ಇನ್ನೊಂದು ಜಾಗದಲ್ಲಿ ನಾವು ಬರೀ ಬಿಲ್ಡಿಂಗ್ಸ್ಗಳನ್ನು ಕಟ್ತಿದ್ದೀವಿ, ತೋಟಗಳನ್ನು ಹಾಕ್ತಿದ್ದೀವಿ. ಗುಬ್ಬಿಗಳಿಗೆ ಎಲ್ಲೂ ಕಾಳು ಬೇಳೆಗಳು ತಿನ್ನೋದಕ್ಕೆ ಸಿಗ್ತಿಲ್ಲ. ಹಾಗಾಗಿ ಅವು ನಾಶ ಆಗಿದೆ ಅಂತ ಹೇಳ್ಬೋದು. ಕಾಗೆದು ಹಾಗೆ ಆಗ್ತಾ ಇದೆ. ಒಂದು ಟವರು, ಒಂದು ಕರೆಂಟಿಂದಾನು. ಹೌದು. ಇವಕ್ಕೆಲ್ಲ ಏನು ಅದು ಇದಾಗಲ್ವಾ? ಪಾರಿವಾಳಗಳಿಗೂ ಆಗತ್ತೆ. ಏನು ಮಾಡ್ತೀವಿ, ಪಾರಿವಾಳಗಳಿಗೆ ಗೂಡು ಕಟ್ಟೋದಕ್ಕೆ ಚೆನ್ನಾಗಿ ಜಾಗ ಸಿಗ್ತಾ ಇದೆ. ಈಗ ಬಿಲ್ಡಿಂಗ್ಗಳು ಜಾಸ್ತಿ ಆಗ್ತಿದೆ, ಅವಕ್ಕೆ ಮರ ಬೇಕು ಅಂತ ಇಲ್ಲ ಗೂಡು ಕಟ್ಟೋದಕ್ಕೆ. ಕಾಗೆ ಕೂಡ ಗೂಡು ಕಟ್ಟತ್ತೆ, ಎಲ್ಲಿ ಹೈಟಲ್ಲಿ ಹೋಗಿ ಗೂಡು ಕಟ್ಟತ್ತೆ. ಪಾರಿವಾಳಗಳೇನು ಮಾಡ್ತವೆ, ಎಲ್ಲಿ ಸೇಫ್ ಅನಿಸುತ್ತೆ, ಎಲ್ಲಿ ಮನುಷ್ಯರು ಓಡಾಟ ಜಾಸ್ತಿ ಇರೋದಿಲ್ಲ ಅಂಥ ಜಾಗದಲ್ಲಿ ದೊಡ್ಡ ದೊಡ್ಡ ಹೈಟ್ ಇರೋ ಬಿಲ್ಡಿಂಗ್ಸ್ಗಳಲ್ಲಿ ಅವು ಗೂಡು ಕಟ್ಕೊಂಡಿದ್ದಾವೆ. ಹಾಗಾಗಿ ಪಾರಿವಾಳದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ಪಾರಿವಾಳಗಳಲ್ಲೂ ಕೂಡ
ಅನೇಕ ವೆರೈಟಿ ನೋಡಿದೆ ನಾನು. ಹೌದು. ಈಗ ಅಂಡಮಾನಿಗೆ ಹೋದರೆ ಕರಿ ಪಾರಿವಾಳಗಳು, ಹೌದು ಹೌದು. ಇಲ್ಲಿ ತರಹ ಅದಕ್ಕೇನು ಶೈನಿಂಗ್ ಗಿನಿಂಗ್ ಏನಿಲ್ಲ, ಸ್ವಲ್ಪ ಕಲರ್ ಹೌದು ಹೌದು ಮುಂತಾದವೆಲ್ಲ ಇಲ್ಲ. ಅವು ಬೇರೆನಾ ಅಥವಾ ಇದೇನೋ? ನಮ್ಮ ಸುತ್ತಮುತ್ತ ಕೂಡ ಇನ್ನೊಂದಿದೆ, ಎಲ್ಲೋ ಫೂಟೆಡ್ ಪಿಜನ್ ಅಂತ ಹೇಳ್ತೀವಿ. ಈಗ ನಾವು ಬಿಲ್ಡಿಂಗ್ಸ್ ಅಲ್ಲಿ ಏನು ನೋಡ್ತೀವಿ ಅದೆಲ್ಲ ರಾಕ್ ಪಿಜನ್ಸ್ ಅಂತ ಹೇಳ್ತೀವಿ. ನಮ್ಮ ಸುತ್ತಮುತ್ತ ಎಲ್ಲೋ ಫೂಟೆಡ್, ಗ್ರೀನ್ ಫೂಟೆಡ್, ಆಮೇಲೆ ಕೊಕ್ಕು ಕೂಡ ಕಲರ್ ವೇರಿಯೇಷನ್ ನೋಡಿ ಹೇಳ್ತೀವಿ ನಾವು ಇದೇ ಪಾರಿವಾಳ ಜಾತಿಗೆ ಸೇರಿರೋದು ಅಂತ. ಅವು ಮಾಡಿಫಿಕೇಷನ್ಸ್ ಮಾಡ್ಕೊಂಡು, ಅಂದರೆ ನಾನು ಇಲ್ಲಿದ್ದರೆ ನಾನು ಹೇಗೆ ಬದುಕಬೇಕು, ನನಗೆ ಯಾವ ಆಹಾರ ಸಿಕ್ಕತ್ತೆ, ನನ್ನನ್ನು ಬೇರೆ ಯಾರು ಹಂಟ್ ಮಾಡಿ ತಿಂತವೆ, ನಮ್ಮಲ್ಲಿ ಹೇಗೆ ಮನುಷ್ಯರು ಅಂತ ಹೇಳಿ ಬೇರೆ ಬೇರೆ ಜಾತಿಯವರು ಇದ್ದೀವಿ, ಅದರಲ್ಲೂ ಕೂಡ ಹಾಗೆ ಇದೆ ಹಕ್ಕಿಗಳಲ್ಲೂ. ಈ ಪಾರಿವಾಳಕ್ಕೂ ಇತರ ಹಕ್ಕಿಗಳಿಗೂ ಸುಮಾರು ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಹೌದು. ಅದು ಒಂಥರಹ ಈ ಹಾಲಿನ ತರಹ ಮಾಡಿಬಿಟ್ಟು ಯಾವುದೋ ಕೀಟಗಳನ್ನು ಮುಂತಾದವನ್ನೆಲ್ಲ ತಿನ್ನಿಸ್ತವೆ ಹಕ್ಕಿಗಳು. ಆದರೆ ಇದು ಮರಿಗಳಿಗೆ ಹಾಲು ತರಹ ಮಾಡಿಬಿಟ್ಟು ಅದನ್ನು ಗುಟುಕು ಕೊಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಹೌದಾ? ಪಾರಿವಾಳ ಅದನ್ನು ಸಾಕಿ ಈಗ ಆಟ ಆಡ್ಸೋದಕ್ಕೆ ಬಿಡ್ತಾರಲ್ವಾ, ಅಂಥವ್ರು ಏನು ಮಾಡ್ತಾರೆ, ಅವ್ರು ಫೀಡ್ ಮಾಡಿಸ್ತಾರೆ. ಈ ನವಿಲುಗಳು ತುಂಬ ಜಾಸ್ತಿ ಆಗ್ತಾ ಇದೆ, ಅದನ್ನೇನು ಇದು ಮಾಡ್ತಾ ಇಲ್ಲ. ಹಿಂದೆಲ್ಲ ಏನು ಮಾಡ್ತಾಯಿದ್ರು, ನವಿಲಿನ ಎಣ್ಣೆ ಅಂತ ಹೇಳಿ ಮಾರೋರು ಸಂತೆಗಳಲ್ಲಿ. ಆ ಥರದ್ದು ಬೇಟೆ ನಿಂತು ಹೋಗ್ಬಿಟ್ಟಿದೆ. ಯಾಕೆಂತಂದರೆ ಅದು ನವಿಲನ್ನು ಕೊಂದರೆ ಜೈಲಿಗೆ ಹಾಕ್ತಾರೆ ಅನ್ನುವಂಥ ಭಾವ. ಈಗ ಬೀದಿ ನಾಯಿಗಳ ಹಾವಳಿ ತರಹನೇ ನವಿಲುಗಳ ಹಾವಳಿನೂ ಕೂಡ ತುಂಬ ಜಾಸ್ತಿ ಆಗ್ತಾಯಿದೆ. ಅಂದರೆ ಅವು ನೋಡಲಿಕ್ಕೆ ಚೆನ್ನಾಗಿರುತ್ತೆ ಹೌದು, ಆದರೆ ಅವುಗಳಿಂದ ತುಂಬ ತೊಂದರೆನೂ ಆಗ್ತಾಯಿದೆ. ಅದನ್ನೇನು ಇದು ಮಾಡಲಿಕ್ಕಾಗಲ್ವಾ? ಮೊದಲು ಅಷ್ಟೊಂದು ಸಂಖ್ಯೆಯಲ್ಲಿ ಇರಲಿಲ್ಲ, ಬಹಳ ಅಪರೂಪಕ್ಕೆ ನೋಡ್ತಾ ಇದ್ವಿ. ಒಂದು ರಾಷ್ಟ್ರ ಪಕ್ಷಿ ಅಂತ ಹೇಳಿ ಅದನ್ನು ಸಾಯಿಸ್ಲಿಕ್ಕಿಲ್ಲ ಅಂತ ರೂಲ್ಸ್ ತಂದಿದ್ದಾರೆ. ಇನ್ನೊಂದು ಯಾವ ವೈಲ್ಡ್ ಅನಿಮಲ್ಸ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ಅದನ್ನು ನಾವು ಸಾಕ್ಲಿಕ್ಕಿಲ್ಲ, ಸಾಯಿಸ್ಲಿಕ್ಕಿಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ. ಹಾಗಾಗಿ ನವಿಲುಗಳೇನಾಗ್ತಿದೆ, ಅದನ್ನು ತಿನ್ನೋದು ಇನ್ನೊಂದು ಯಾವುದೂ ಇಲ್ಲ ಆಗಿದೆ. ಈಗ ಹಾವುಗಳನ್ನು ನಾವಿಲ್ಲಿ ತಿಂತವೆ ಅಂತ ಹೇಳ್ತೀವಲ್ವ, ಹಾವುಗಳ ಪಾಪ್ಯುಲೇಷನ್ ಏನಾಗುತ್ತೆ, ನವಿಲು ಫೀಡ್ ಮಾಡಿದಾಗ ಹಾವುಗಳ ಸಂತತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ನವಿಲಿನ ತಿನ್ನೊಂದು ಇನ್ನೊಂದು ಸಿಗ್ತಾ ಇಲ್ಲ. ಹಾಗಾಗಿ ಏನಾಗ್ತಾ ಇದೆ, ಮರಿಗಳು ಜಾಸ್ತಿ ಆಗ್ತಾ ಇದೆ. ಅದು ಎಲ್ಲಿ ಸೇಫ್ ಪ್ಲೇಸ್ ನೋಡಿಕೊಂಡು ಮೊಟ್ಟೆ ಇಡ್ತಾ ಇದೆ. ಆದರೆ ಅವಾಗ ಏನಾಗ್ತಿತ್ತು, ಹಾವು ಬಂದು ತಿನ್ನೋದು ಅಥವಾ ಇನ್ನೇನೋ ಆಗಿ ಅದು ಮಿಸ್ ಆಗೋದು, ಮರಿಗಳು ಸಾಯೋ ಚಾನ್ಸಸ್ ಎಲ್ಲ ಇರ್ತಿತ್ತು. ಆಮೇಲೆ ಮನುಷ್ಯರು ಕೂಡ ಅದನ್ನು ಹಿಡಿದು ಸಾಯಿಸೋದು, ಎಣ್ಣೆ ತೆಗೆಯೋದೆಲ್ಲ ಮಾಡ್ತಾಯಿದ್ರು. ಈಗ ಏನಾಗಿದೆ, ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿರೋದ್ರಿಂದ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ, ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿರೋದ್ರಿಂದ ಹಳ್ಳಿ ಭಾಗದಲ್ಲಿ ನವಿಲುಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಹಾವುಗಳ ಬಗ್ಗೆನೂ ತಮಗೆ ಆಸಕ್ತಿ ಇದೆ? ಹೌದು. ಹಾವುಗಳನ್ನು ಹಿಡಿಯೋದು ಎಲ್ಲ ಮಾಡ್ತೀರಾ? ಮಾಡ್ತೀವಿ. ಯಾವ ರೀತಿ ಹಿಡಿಯೋದು ಅದನ್ನು? ಹಾವುಗಳು ಹಿಡಿಯೋದಕ್ಕೆ ಆ್ಯಕ್ಚುಲಿ ಈಗ ಸ್ನೇಕ್ ರೆಸ್ಕ್ಯೂ ಮಾಡೋರು ಏನು ಮಾಡ್ತಾರೆ, ಒಂದಷ್ಟು ಕೊಕ್ಕೆಗಳನ್ನು ಯೂಸ್ ಮಾಡ್ತಾರೆ. ನಮ್ಮ ಮನೇಲಿ ಆ ಥರ ಯಾವ ಕೊಕ್ಕೆಗಳಿಲ್ಲ. ಕೋಲು ಮತ್ತು ಪೈಪನ್ನು ಯೂಸ್ ಮಾಡಿ ಹಾವುಗಳನ್ನು ಹಿಡಿತೀವಿ. ಪೈಪಿಗೆ ಹೊಟ್ಟೆಗಳನ್ನು ಮಾಡಿ, ಹಾವಿಗೆ ಉಸಿರು ಕಟ್ಟಬಾರ್ದು ಅಂತ ಹೇಳಿ ಹೊಟ್ಟೆಗಳನ್ನು ಮಾಡಿ, ಒಂದು ಸೈಡಿಗೆ ಕವರ್ ಅಥವಾ ಬಟ್ಟೆನ ಕಟ್ಟಿ, ಹೆಚ್ಚಾಗಿ ಕವರ್ಗಳನ್ನು ಗಟ್ಟಿ ಜಾಸ್ತಿ ಕಟ್ತೀವಿ, ಕವರ್ಗಳನ್ನು ಕಟ್ಟಿ ಹಾವನ್ನು ರೆಸ್ಕ್ಯೂ ಮಾಡಿದ್ದೀವಿ. ಅದರಲ್ಲಿ ವಿಷಕಾರಿ ಯಾವುದು, ವಿಷಕಾರಿ ಅಲ್ಲದೇ ಇರೋದು ಯಾವುದು ಅಂತ ಗುರುತಿಸೋದು ಹೇಗೆ? ಒಂದು ಹಾವಿನಲ್ಲಿ 2 ಹಾವು ನಮಗೆ ಸಿಕ್ತು ಅಂದರೆ, ಕಾಮನ್ ಆಗಿ ನಮ್ಮ ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ತುಂಬ ಕನ್ಫ್ಯೂಸ್ ಆಗೋದಂದರೆ, ನಮಗೆ ಒಂದು ತೋಳ ಹಾವು ಅಂತಿದೆ, ಕಾಮನ್ ಉಲ್ಫ್ ಸ್ನೇಕ್, ಇನ್ನೊಂದು ಕಾಮನ್ ಕ್ರೇಟ್ ಅಂತಿದೆ, ಕಟ್ಟು ಹಾವು ಅಂತಿದೆ. ಅದರಲ್ಲಿ ಕಾಮನ್ ಕ್ರೇಟ್ ಕಟ್ಟು ಹಾವು ವೆನಮಸ್ ಸ್ನೇಕ್ಸ್, ಅದು ವಿಷಕಾರಿ ಹಾವು. ನಾವೇನು ಮಾಡ್ತೀವಿ, ಎರಡೂ ಕನ್ಫ್ಯೂಸ್ ಆಗುತ್ತೆ. ಅದರ ಮೇಲಿರೋವಂಥ ಪಟ್ಟೆಗಳೇನಿದೆ ಅದು ನಮ್ಗೆ ಎರಡೂ ಕನ್ಫ್ಯೂಸ್ ಆಗುತ್ತೆ. ಸೊ ಆವಾಗ ಏನು ಮಾಡ್ತೀವಿ, ಕನ್ಫ್ಯೂಸ್ ಆಗಿ ನಾವೆಲ್ಲರೂ ಕಾಮನ್ ಕ್ರೇಟನ್ನು, ಕಟ್ಟು ಹಾವನ್ನು ಉಲ್ಫ್ ಸ್ನೇಕ್ ಅಂದ್ಕೊಂಡು ನಾವು ಹಿಡಿದ್ರೆ ಅದು ಕಚ್ಚತ್ತೆ, ಅದು ವೆನಮಸ್. ಸೊ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಹಾವಿನ ತಲೆ ಆಗಿರ್ಬೋದು, ಈಗ ವಿಷಕಾರಿ ಹಾವಿನ ತಲೆ ಒಂಥರ ಇರುತ್ತೆ, ಆಮೇಲೆ ವಿಷ ಅಲ್ತಿರೋ ಹಾವಿನ ತಲೆ ಒಂದು ರೀತಿಯಲ್ಲಿರುತ್ತೆ. ಇದು ಶಾರ್ಪ್ ಆಗಿರುತ್ತೆ, ಸ್ವಲ್ಪ ಟ್ರಯಾಂಗ್ಯುಲರ್ ಶೇಪಲ್ಲಿರುತ್ತೆ ವಿಷಕಾರಿ ಹಾವುಗಳದ್ದು. ಆಮೇಲೆ ಅದು ಕಚ್ಚಿದಾಗಲೂ ಅಷ್ಟೇ, ವಿಷಕಾರಿ ಹಾವುಗಳು ಕಚ್ಚಿದಾಗ ನಮ್ಗೆ ಅದರ ಹಲ್ಲಿನ ಗುರುತಲ್ಲಿ ಗೊತ್ತಾಗುತ್ತೆ ಅದು ಹೇಗೆ ಕಚ್ಚಿದೆ. ಕೆಲವು ಹಾವುಗಳಿಗೆ ಹಲ್ಲು 2 ಅಂತ ಹೇಳ್ತಾರೆ, ಆದರೆ ಅದ್ರ ಬಾಯಿಯ ಸುತ್ತ ಕೂಡ ಹಲ್ಲಿರುತ್ತೆ, ಆ ಚರ್ಮದಲ್ಲೇ ಆಗಿರೋಂಥ ಹಲ್ಲುಗಳಿರುತ್ತೆ. ಅದು ಕೂಡ ನಮ್ಮ ಮನುಷ್ಯ ಬಾಡಿ ಸ್ವಲ್ಪ ಡ್ಯಾಮೇಜ್ ಮಾಡುತ್ತೆ. ಎಷ್ಟು ಆಳಕ್ಕೆ ಕಚ್ಚಿದರೆ ಸಾಯ್ತಾರೆ ಮನುಷ್ಯರು? ಎಷ್ಟು ಆಳಕ್ಕೆ ಅಂತಲ್ಲ, ಆದರೆ ಹಲ್ಲಿನಲ್ಲಿ ಎಷ್ಟು ವಿಷ ನಮ್ಮ ಬ್ಲಡ್ಡಿಗೆ ಹೋಗಿದೆ ಅದರ ಮೇಲೆ ಡಿಪೆಂಡ್. ಅಂದರೆ ನಮ್ಮ ಗೌರಿಶಂಕರ್ ಅವ್ರು ಹೇಳ್ತಾರೆ, ಅವರ ಇಂಟರ್ವ್ಯೂವಲ್ಲಿ ಹೇಳ್ತಾರೆ, ಹಾವು ಕಚ್ಚಿದಾಗ ನಾವು ಹೆದರಬಾರ್ದು ಅಂತ. ನಂಗೆ ವಿಷಕಾರಿ ಹಾವು ಕಚ್ಚಿತು ಅಂತ ಹೇಳಿ ನಾವು ಹೆದರಬಾರ್ದು, ಹೆದ್ದಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಅವ್ರು ಒಂದು ಇಂಟರ್ವ್ಯೂವಲ್ಲಿ ಅವರು ಕೂಡ ನಾಗರ ಹಾವು ಅಥವಾ ಕಿಂಗ್ ಕೋಬ್ರಾದಿಂದ ಕಚ್ಚಿಸ್ಕೊಂಡಿದ್ದಾರೆ ಹಿಂಗೆ ರೆಸ್ಕ್ಯೂ ಮಾಡುವಾಗ. ಅವ್ರು ಹೇಳಿದ್ದು ಅವ್ರ ಇಂಟರ್ವ್ಯೂವಲ್ಲಿ, ಹಾವುಗಳು ಕಚ್ಚಿದಾಗ ಯಾವ ಹಾವು ಅಂತ ನೋಡ್ಕೋಬೇಕು, ಅದು ವಿಷಕಾರಿನೋ ಅಲ್ವೋ ಅಂತ ನೋಡ್ಕೋಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಆಮೇಲೆ
ಕಚ್ಚಿದ ಜಾಗಕ್ಕೆ ನಾವು ಏನು ಹಚ್ಚಬಾರ್ದು, ಕಟ್ ಹಾಕೋದು. ಹಿಂದಿನ ಕಾಲದಲ್ಲಿ ಎಲ್ಲಿ ಕಚ್ಚೋದಕ್ಕಿಂತ ಸ್ವಲ್ಪ ಹಿಂದೆ ಅಲ್ಲೆಲ್ಲರೂ ಕಟ್ ಹಾಕ್ತಾ ಇದ್ರು. ಅದನ್ನು ಟೈಟಾಗಿ ಬಿಗಿಯಾಗಿ ಕಟ್ಟಬಾರ್ದು. ಹಾವು ಕಚ್ಚಿದಾಗ ಎಲ್ಲರೂ ಸುತ್ತ ಹಾಕ್ಕೊಂಡು ಅದನ್ನು ಹಾವು ಕಚ್ಚಿದೆ ಅಂತ ಭಯ ಪಡಿಸ್ಬಾರ್ದು. ಎಷ್ಟು ಭಯ ಪಡ್ತೀವಿ ನಾವು, ನಮ್ಮ ಹಾರ್ಟ್ ಅಷ್ಟು ವೀಕ್ ಆಗ್ತಾ ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಹಾವಿನ ವಿಷ ನೇರವಾಗಿ ನರಮಂಡಲ ಮತ್ತು ಮೆದುಳಿನ ಮೇಲೆ ಪರಿಣಾಮ ಮಾಡೋದ್ರಿಂದ ಆ ವಿಷನ ಕಟ್ ಹಾಕಿದ್ರು ಏನು ಹಾಕಿದ್ರು ಅದು ಹೋಗೇ ಹೋಗುತ್ತೆ ಬ್ಲಡ್ ಸ್ಟ್ರೀಮ್. ಹೌದು. ಮತ್ತು ರಕ್ತ ಮತ್ತು ಮೆದುಳಿನ ನಡುವಿನ ಬ್ಯಾರಿಯರ್ನ ದಾಟ್ಕೊಂಡೇ ಹೋಗುತ್ತೆ ಅದು. ಹೌದು. ಅದರಿಂದಾಗಿ ಬಹಳ ಬೇಗ ಸಾಯ್ತಾರೆ ಹೆಚ್ಚಿನ ಒಂದು ಆಳವಾಗಿ ಕಚ್ಚಿದರೆ. ಅದಕ್ಕೆ ಏನೇನೋ ಮೂಲಿಕೆಗಳು ಏನೇನೋ ಇಟ್ಕೊಂಡಿರ್ತಾರೆ, ಅವೆಲ್ಲ ವರ್ಕ್ ಆಗುತ್ತಾ ನಿಜವಾಗಿ? ಅಥವಾ ಗರುಡ ರೇಖೆ ಇದ್ದು ಬಿಟ್ಟರೆ ಹಾವಿಂದು ಏನೂ ಇದಾಗಲ್ಲ ಅಂಥೇಳೆಲ್ಲ ನಂಬಿಕೆಗಳಿದ್ದಾವೆ. ಅದು ನಮ್ಮ ಹಳ್ಳಿ ಜನಗಳಲ್ಲಿ ಹಿಂದಿನ ಕಾಲದಲ್ಲಿ ಅವರಿಗೆ ಎಜುಕೇಷನ್ ಇತ್ತೋ ಇಲ್ವೋ, ಆ ಟೈಮಲ್ಲಿ ಅವರು ಅದನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಹಾವು ಕಚ್ಚದಲ್ಲಿ ಅದು ಒಂದು ಸೊಪ್ಪನ್ನ ಅರ್ಧ ಹಾಕಿದ್ರೆ ಕಮ್ಮಿ ಆಗುತ್ತೆ, ಆ ಥರ ಮೂಢನಂಬಿಕೆಗಳನ್ನು ಅವರು ಜಾಸ್ತಿ ಮಾಡ್ಕೋತಾ ಬಂದರು. ಅಲ್ಲಿ ಸುತ್ತ ಇದರಲ್ಲಿ ಏನೋ ಚಾಕುನಲ್ಲಿ ಒಂದು ಮಾಡಿಬಿಟ್ಟು ಅದನ್ನು ರಕ್ತ ಹೀರಿ ಹೊರಗಡೆ ಉಗುಳಿದರೆ ಅವಾಗ ವಿಷ ಅಷ್ಟು ತಗಲಲ್ಲ, ಈ ಥರದ್ದೆಲ್ಲ ನಂಬಿಕೆಗಳು. ಆ ಥರ ನಂಬಿಕೆಗಳನ್ನು ಮಾಡ್ತೀವಿ. ಒಂದಷ್ಟು ಸೊಪ್ಪುಗಳನ್ನು ಅರ್ದು ಕೈ ಮೇಲೆ ಅಥವಾ ಇಲ್ಲಿ ಹಾವು ಕಚ್ಚಿದ ಜಾಗಕ್ಕೆ ಹಾಕಿದ್ರೆ ಏನೂ ಆಗೋದಿಲ್ಲ, ನಮ್ಮ ರಕ್ತಕ್ಕೆ ವಿಷ ಹೋಗೋದಿಲ್ಲ ಅಂತ ನಂಬಿಕೆ ಇತ್ತು. ಆದರೆ ಅದು ಹಾಗಲ್ಲ, ವಿಷ ಹೋಗುತ್ತೆ. ಹೇಳಬೇಕಂದ್ರೆ ಹಾವಿನ ವಿಷನ ತೆಗೆದುಬಿಟ್ಟು ನಮಗೆ ಹಾವು ಕಚ್ಚಿದಾಗ ಅದನ್ನು ಇಂಜೆಕ್ಷನ್ ಆಗಿ ಕಳಿಸ್ತಾರೆ. ಮೆಡಿಸಿನ್ನಿಗೂ ಯೂಸ್ ಮಾಡ್ತಾರೆ ಹಾವಿನ ವಿಷನ. ಇನ್ನೊಂದು ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ ಹಾವಿನ ವಿಷನ. ಅಂದರೆ ತುಂಬ ಕಾನ್ಸಂಟ್ರೇಷನ್ ಹಾಕೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ನಮ್ಗೆ ವಾಪಸ್ ಹಾವು ಕಚ್ಚಿದಾಗ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅದ್ರ ಮೇಲೆ ನಮ್ಮ ಲೈಫ್ ನಿಂತಿರುತ್ತೆ. ಹಾವು ಕಚ್ಚಿದೆ ನಾನು ಸತ್ತೋಗ್ತೀನಿ ಅಂತ ಅಂದ್ಕೊಂಡ್ರೆ ಆ ಭಯದಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು ಇರುತ್ತೆ. ಕೆಲವು ಸಲ ಪ್ಯಾರಲೈಸ್ ಆಗುತ್ತೆ, ಅಂದರೆ ಭಯ ಪಟ್ಕೊಂಡಿರ್ತಾರೆ, ಅದು ಬ್ರೈನ್ ಸ್ಟ್ರೋಕ್ ಆಗೋದು ಅಥವಾ ಇನ್ನೆಲ್ಲೋ ಒಂದು ಪ್ಯಾರಲೈಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದು ಇಂಟು ಮಾರ್ಕ್ ಹಾಕಿ ಅಲ್ಲಿಂದ ನಾವು ಬಾಯಲ್ಲಿ ರಕ್ತ ತೆಗೆದ್ರೆ, ಯಾರ ಬಾಯಲ್ಲಿ ರಕ್ತ ತೆಗಿತಾರೆ ಅವರ ಬಾಯಲ್ಲಿ ಹುಣ್ಣಾಗಿರೋದು ಅಥವಾ ಅವರ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಎಲ್ಲರ ಹುಣ್ಣಾಗಿದ್ದರೆ ಆ ರಕ್ತ ಇನ್ ಕೇಸ್ ಎಲ್ಲಾದರೂ ಮಿಸ್ ಆಗೋ ಹೊಟ್ಟೆಗೆ ಹೋದರೆ ಅವರು ಕೂಡ ಸಾಯೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಬಾಯಲ್ಲಿ ಯಾವ ಹುಣ್ಣಿಲ್ಲ, ನಮ್ಮ ಬಾಡಿಯಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಯಾವ ಹುಣ್ಣಿಲ್ಲ ಅಂದರೆ ಏನೂ ಆಗೋದಿಲ್ಲ. ಅದೆಲ್ಲಾರ ಇತ್ತು ಗಾಯಗಳು ಒಳಗಡೆ ನಮಗೆ ಗೊತ್ತಿಲ್ಲದಂಗೆ ಆದರೆ ನಮಗೂ ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಹಾವು ಹಿಡಿಯೋರು, ರೆಸ್ಕ್ಯೂ ಮಾಡೋರು ಹೇಳ್ತಾರೆ, ಹಾವು ಕಚ್ಚಿದ್ರೆ ದಯವಿಟ್ಟು ಬಾಯಲ್ಲಿ ರಕ್ತನ ತೆಗಿಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ರಕ್ತದೆಲ್ಲ ಅದು ಮಿಕ್ಸ್ ಆಗಿ ಹೋಗಿರುತ್ತೆ, ಇನ್ನೊಂದು ಜಾಗಕ್ಕೆ ಇನ್ನೊಂದು ನಾವು ಬಾಡಿಗೆ ಸಪ್ಲೈ ಮಾಡಿದಾಗ ನಮಗೂ ಎಫೆಕ್ಟ್ ಆಗೋದಿರುತ್ತೆ ಅಂತ ಹೇಳ್ತಾರೆ. ಹಾವು ಕಚ್ಚಿದವ್ರನ್ನ ಏನು ಮಾಡಬೇಕಾಗತ್ತೆ? ತಕ್ಷಣ ಆಸ್ಪತ್ರೆಗೆ ಅಂತಂದರೆ ಸುಮಾರು ದೂರ ಆಗುತ್ತೆ. ಹೌದು. ಎಲ್ಲ ಇರುವಂಥದ್ದು ಕಾಡಿನಲ್ಲಿ, ಅದು ಅಲ್ಲಿಂದ ಆಸ್ಪತ್ರೆಗೆ ತೊಗೊಂಡು ಹೋಗುವಾಗ ಸುಮಾರು ದೂರ ಆಗುತ್ತೆ. ಏನು ಪ್ರಥಮ ಚಿಕಿತ್ಸೆ ಆ ಥರದ್ದೇನಾದ್ರು ಉಂಟಾ? ಹಿಂದಿನ ಕಾಲದಲ್ಲಿ ಕಟ್ ಹಾಕೋದು ಅಂದಲ್ಲ, ಅದು ಒಂದು ಪ್ರೋಸೆಸ್ ಮಾಡ್ಬೋದು. ಅಂದರೆ ಹಾವು ಕಚ್ಚಿದ ಕೂಡಲೇ ಮಾಡಬಹುದು, ಅಂದರೆ ತುಂಬ ಟೈಟಾಗಲೂ ಕಟ್ಟಬಾರ್ದು, ತುಂಬ ಲೂಸಾಗೂ ಕಟ್ಟಬಾರ್ದು. ಬ್ಲಡ್ ಸರ್ಕ್ಯುಲೇಷನ್ ನಿಧಾನಕ್ಕೆ ಆಗಬೇಕು. ನಮ್ಮ ನಾರ್ಮಲ್ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಆಗೋದಕ್ಕಿಂತ ನಿಧಾನಕ್ಕೆ ಸರ್ಕ್ಯುಲೇಷನ್ ಆಗಬೇಕು. ಅಂದರೆ ಅಷ್ಟು ಸ್ಪೀಡಾಗಿ ಅದು ಹೋದರೆ ಡೈರೆಕ್ಟ್ ನ್ಯೂರಲ್ ಸಿಸ್ಟಮಿಗೆಲ್ಲ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕಡಿಮೆದಲ್ಲಿ ಆಗಬೇಕು, ಸ್ಪೀಡಾಗಿ ಆಗಬಾರ್ದು. ಯಾಕೆ ಅವರು ಸಫೋಕೇಷನ್ ಆಗಬಾರ್ದು. ಹಾವು ಕಚ್ಚಿದಾಗ ಎಲ್ಲ ಗುಂಪು ಹಾಕ್ಕೊಂಡು ಹಾವು ಕಚ್ಚಿತು, ಹಾವು ಹುಡ್ಕೋದಲ್ಲಿ ಕೆಲವ್ರು ಬ್ಯುಸಿ ಇರ್ತಾರೆ, ಇನ್ನು ಕೆಲವ್ರು ನಿನಗೆ ಹಾವು ಕಚ್ಚಿದೆ ಅಂತ ಹೇಳಿ ಭಯೋಪಡಿಸೋದ್ರಲ್ಲಿ ಬ್ಯುಸಿ ಇರ್ತಾರೆ. ಅದನ್ನು ಮಾಡಬಾರ್ದು. ಯಾರಿಗೆ ಹಾವು ಕಚ್ಚಿದ ಆ ವ್ಯಕ್ತಿನ ಸ್ವಲ್ಪ ಉಸಿರಾಡೋದಕ್ಕೆ ಬಿಡಬೇಕು, ಸ್ವಲ್ಪ ಧೈರ್ಯನ ಹೇಳ್ತಾ ಇರಬೇಕು. ನಿನಗೆ ಆ ಹಾವು ಕಚ್ಚಿತು, ನಿನಗೆ ಈ ಹಾವು ಕಚ್ಚಿತು ಅಂತ ದೊಡ್ಡದಾಗಿ ಅವರಿಗೆ ಎಲ್ಲರೂ ಹೇಳ್ತಾ ಹೋದರೆ ಅವ್ರಿಗೆ ಅವರ ಹಾರ್ಟ್ ಮೇಲೂ ಪ್ರಾಬ್ಲಮ್, ಟೆನ್ಷನ್ ಆಗ್ತಾರೆ ಅವರು. ನನಗಿಂತ ಹಾವು ಕಚ್ಚಿದೆ, ನಾನು ಸತ್ತೋಗ್ತೀನಿ, ಅವ್ರಿಗೆ ಟೆನ್ಷನ್ ಆದಾಗ ಏನಾಗುತ್ತೆ, ಮೈಂಡ್ ವೀಕ್ ಆಗುತ್ತೆ, ಆಟೋಮೆಟಿಕಲಿ ಅದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ಫಸ್ಟ್ ಏಡ್ ಅಂದರೆ ನಾವು ಕಟ್ ಹಾಕಬಹುದು. ಆ ಕಟ್ ಹಾಕಿ ಅಂದರೆ ನಮ್ಗೆ ಇಂಥ ಹಾವು ಕಚ್ಚಿದೆ ಅಂತ ಗೊತ್ತಿದ್ದಿದ್ರೆ ನಾವು ಸ್ವಲ್ಪ ಧೈರ್ಯದಲ್ಲಿ ಇದ್ದು ನಾವು ಹಾಸ್ಪಿಟಲಿಗೆ ಹೋಗ್ಬೋದು. ಈ ಹಲ್ಲಿನ ಗುರುತಿನಿಂದನೇ ಗೊತ್ತಾಗುತ್ತೆ. ಹಾಂ, ಹಲ್ಲಿನ ಗುರುತಿಂದನೇ ಗೊತ್ತಾಗತ್ತೆ. ಹೌದು. ಮತ್ತೆ ಅದು ಅವರು ನಿದ್ದೆ ಮಾಡಿಸ್ಬಾರ್ದು, ಅವರಿಗೆ ತುಂಬ ಪೂರ್ಣ ಎಚ್ಚರದಲ್ಲಿರಬೇಕು ಅಂತ ಹೇಳ್ತಾರಲ್ಲ, ಅದು ಸರಿನಾ? ಹೌದು. ಏಕೆಂದರೆ ಕೆಲವರು ವಯಸ್ಸಾಗಿರೋರಾಗಿರ್ಬೋದು, ಹೆಚ್ಚಾಗಿ ಗದ್ದೆಗಳಲ್ಲಿ ತೋಟಗಳಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವರಿಗೆ ಹಾವು ತುಂಬ ಕಚ್ಚೋದು. ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಜಾಸ್ತಿ ಇರೋದ್ರಿಂದ ಈಗ ಕಡಿಮೆ ಆಗಿದೆ. ಅಗ್ರಿಕಲ್ಚರ್ ಆಗ ಭತ್ತ ಎಲ್ಲ ಜಾಸ್ತಿ ಬೆಳೀತು, ಹುಲ್ಲಿನ ಮಧ್ಯೆ ಹಾವಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಏನಾಗ್ತಿತ್ತು, ಹಾವು ಕಚ್ಚಿಸ್ಕೊಂಡು ಅವರು ಕೈ ಕಾಲ ಹಿಡ್ಕೊಂಡು ಓಡಿ ಬರ್ತಾ ಇದ್ರು. ಆ ಟೈಮಲ್ಲಿ ಅವ್ರಿಗೆ ಭಯನೂ ಆಗ್ತಿತ್ತು, ಒಂದು ಹಾವು ಯಾವುದು ಅಂತ ಕಾಣಿಸ್ತಿರ್ಲಿಲ್ಲ ಹುಲ್ಲಿನಲ್ಲಿ. ಸೊ ಅವಾಗ ಏನು ಮಾಡ್ತಿದ್ರು, ಎಪ್ಪಿಸ್ತಾ ಇದ್ರು, ನೀನು ಮಲಗಬೇಡ. ಯಾಕಂದರೆ ಅವ್ರಿಗೆ
ಮಲಗಿಬಿಟ್ರೆ ಇವ್ರಿಗೆ ಏನಾರ ಆಗತ್ತೆ ಅಥವಾ ಅದೇ ಯೋಚನೆಯಲ್ಲಿ ಮಲಗಿದಾಗ ಮತ್ತೇನಾದ್ರು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಅವರು ಅಂದರೆ ಪ್ಯಾರಲೈಸ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ, ಕೋಮಾ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರನ್ನ ಎಬ್ಬಿಸ್ತಾ ಇರ್ತಾರೆ. ಜೇನು ಹುಳುಗಳ ಬಗ್ಗೆ ನಿಮಗೆ ಆಸಕ್ತಿ ಇದೆ. ಹಾಂ, ಜೇನನ್ನು ಸಾಕಿದ್ದೀರಾ? ಅದರ ವಿಚಾರದಲ್ಲಿ ಏನೇನು ತಿಳ್ಕೊಂಡಿದ್ದೀರಾ? ಜೇನಿನ ಸಾಕಾಣಿಕೆ ನಮ್ಮಲ್ಲಿ ಅಪ್ಪ ಅಜ್ಜ ಮಾಡ್ತಾಯಿದ್ರು. ಸೊ ಈಗ ಏನಾಗ್ತಾಯಿದೆ, ಜೇನು ತುಂಬ ಕಡಿಮೆ ಆಗ್ತಾ ಉಂಟು. ಅಂದರೆ ನಾವೇ ಜೇನನ್ನು ಹೋಗಿ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡೋ ಅಷ್ಟು ಲೆವೆಲ್ಲಿಗೆ ಬಂದಿದ್ದೀವಿ. ಜೇನು ಕೂಡ ಈಗ ಕಾಣೆ ಆಗ್ತಿದೆ. ಒಂದು ಕಾರಣ ಏನಂದರೆ ತೋಟ ಉಳಿಸ್ಕೋಬೇಕು ಅಂತ ಹೇಳಿ ನಾವು ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ಎಲ್ಲ ಹೊಡಿತಾ ಇದ್ದೀವಿ. ತೋಟ, ಕಾಳು ಮೆಣಸು ಇದನ್ನೆಲ್ಲ ಉಳಿಸ್ಕೋಬೇಕು ಅಂತೇಳಿ ಔಷಧಿಗಳನ್ನು ಹೊಡಿತಾ ಇದ್ದೀವಿ. ಹಾಗಾಗಿ ಜೇನಿಗೆ ಎಲ್ಲೂ ಮಕರಂದ ಸಿಗ್ತಿಲ್ಲ, ಹೂಗಳು ಸಿಗ್ತಿಲ್ಲ, ಕಾಡನ್ನು ನಾಶ ಮಾಡ್ತಾ ಇದ್ದೀವಿ. ಹಿಂದೆ ಏನಿತ್ತು, ಕಾಡು ತುಂಬ ಇತ್ತು, ಹುಲ್ಲುಗಳಿತ್ತು, ಹೂವುಗಳಿತ್ತು. ಅಲ್ಲಿ ಹೋಗಿ ಎಲ್ಲ ಮಕರಂದಗಳನ್ನು ತೊಗೊಂಡು ಬಂದು ಜೇನುತುಪ್ಪ ಚೆನ್ನಾಗಿ ಮಾಡಿಕೊಡ್ತಾ ಇದ್ವು. ಈಗ ಅದಿಲ್ಲ. ಮಾಮೂಲಿ ನಾವೇನು ನೋಡ್ತೀವಿ, ಚಿಕ್ಕ ಜೇನು, ರಾಣಿ ಜೇನು, ದೊಡ್ಡ ಜೇನು, ಹೆಜ್ಜೇನು, ಹಿಂಗೆ ಕೋಲ್ ಜೇನು ಅಂತ ಹೆಸರುಗಳನ್ನು ಹೇಳ್ತಾರೆ. ಆದರೆ ನಮಗೆ ಗೊತ್ತಿರೋದೆಲ್ಲ ವೆಜಿಟೇರಿಯನ್ ಜೇನುಗಳು ಗೊತ್ತಿದೆ. ಸಾಧಾರಣವಾಗಿ ಎಲ್ಲ ಮಕರಂದ ಇರ್ತವೆ, ಅದು ಗೊತ್ತಿದೆ. ಆದರೆ ಈಗ ರೀಸೆಂಟಾಗಿ ಒಂದು ನಾನ್ ವೆಜಿಟೇರಿಯನ್ ಜೇನನ್ನು ರಿಸರ್ಚ್ ಮಾಡಿ ಹೇಳಿದ್ದಾರೆ. ಅದೇನು ಮಾಡುತ್ತೆ, ಕಾಡಲ್ಲಿರುತ್ತೆ, ವೈಲ್ಡ್ ಬೀ ಅಂತ ಹೇಳ್ತಾರೆ. ಅದು ಮಾಂಸಗಳನ್ನು ತಿಂದು ಜೇನುತುಪ್ಪನ ಮಾಡತ್ತಂತೆ. ಹಾಂ, ಅಲ್ಲ, ಅದಕ್ಕೆ ವಲ್ಚರ್ ಬೀ ಅಂತ ಹೇಳ್ತಾರೆ. ಇಲ್ಲಿಲ್ಲ, ವೈಲ್ಡಲ್ಲಿ ತುಂಬ ಇಂಟೀರಿಯರ್ ಕಾಡುಗಳಲ್ಲಿ ಭಾರತದಲ್ಲೂ ಇದೆ. ಅದು ಮಾಂಸಗಳನ್ನು ತಿಂದು ಜೇನುತುಪ್ಪನ ಮಾಡುತ್ತೆ. ಅದೇ ನಮ್ಮ ಜೇನು ಕೊಡೋ ಅಂಥ ಸ್ವೀಟ್ ತುಪ್ಪ ಅದನ್ನು ತಿನ್ನೋಕ್ಕೆ ಬಳಸ್ತಾರಲ್ಲೋ ಅಷ್ಟು ಗೊತ್ತಿಲ್ಲ. ಆದರೆ ನಮ್ಮ ಜೇನುತುಪ್ಪ ಏನು ಕೊಡ್ತಿತ್ತು ಆ ಕಲರಲ್ಲಿ ಇಲ್ಲ, ಸ್ವಲ್ಪ ಬ್ಲಡ್ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ. ಸೊ ಅದನ್ನು ಅವ್ರೀಗ ರೀಸೆಂಟಾಗಿ ರಿಸರ್ಚಲ್ಲಿ ಹೇಳಿದ್ದಾರೆ, ರಿಪೋರ್ಟಲ್ಲಿ ಹೇಳಿದ್ದಾರೆ, ವಲ್ಚರ್ ಬೀ ಅಂತ, ನಾನ್ ವೆಜಿಟೇರಿಯನ್ ಬೀ ಅದು. ಜೇನು ಹುಳುಗಳು ನಮ್ಮ ಬೆಳೆಗಳು ಬೆಳಿಲಿಕ್ಕೆ ಬಹಳ ಪರಾಗಸ್ಪರ್ಶ ಮುಂತಾದವೆಲ್ಲ ಮಾಡ್ತವೆ. ಹೌದು, ಅದರಿಂದಾಗಿ ಹೆಚ್ಚಿನ ಇಳುವರಿ ಸಾಧ್ಯ ಇತ್ತು. ಈಗ ಜೇನು ಹುಳುಗಳೇ ಇಲ್ಲದೆ ಹೋದರೆ ಹೇಗೆ? ಕೃಷಿಯಲ್ಲಿ ತೊಂದರೆ ಆಗಲ್ವಾ? ಕೃಷಿಯಲ್ಲಿ ತೊಂದರೆ ಆಗುತ್ತೆ. ಹಾಂ, ಆಗ್ತಾ ಇದೆ. ಹೇಗೆ ಏನು ಅಂದರೆ ನಮಗೆ ಆನ್ಸರ್ ಗೊತ್ತಿದೆ. ನಮಗೆ ಪ್ರಾಫಿಟ್ ಬೇಕು, ಹಾಗಾಗಿ ನಾವು ಒಂದಲ್ಲ ಒಂದು ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅದು ಪರಾಗಸ್ಪರ್ಶ ಆದರೆ ಮಾತ್ರ ನಮಗೆ ಬರೋದು. ನಾವೀಗ ಸಾಧಾರಣವಾಗಿ ಬುಕ್ಸ್ ಓದೋದು ಅಥವಾ ಗೂಗಲ್ ಮಾಡಿದಾಗಲೂ ನಮಗೆ ಸಿಕ್ಕತ್ತೆ, ಹ್ಯೂಮನ್ ಬೀಯಿಂಗ್ಸ್ ಇಲ್ಲ ಅಂದರೆ ಭೂಮಿ ಹೇಗಿರುತ್ತೆ, ಮನುಷ್ಯರು ಇಲ್ಲ ಅಂದರೆ ಭೂಮಿ ಹೇಗಿರುತ್ತೆ, ಫುಲ್ ಗ್ರೀನರಿ ಆಗಿರುತ್ತೆ. ಅದೇ ಜೇನು ಹುಳಗಳಿಲ್ಲ ಅಂದರೆ ಭೂಮಿ ಹೇಗಿರುತ್ತೆ? ಕಾಡು ನಾಶ ಆಗುತ್ತೆ, ಬೆಳೆಗಳು ನಾಶ ಆಗುತ್ತೆ. ನಮ್ಮ ಯಾರಿಗೂ, ಮಾನವ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಯಾರಿಗೂ ಕೂಡ ಆಹಾರ ಸಿಕ್ಕೋದಿಲ್ಲ ಜೇನು ಹುಳಗಳಿಲ್ಲ ಅಂದರೆ. ಜೇನು ಹುಳಗಳು ಭಾಳ ಇಂಪಾರ್ಟೆಂಟ್ ನಮ್ಮ ನೇಚರಿಗೆ. ಅಮೆರಿಕದಲ್ಲಿ ಈ ಒಂದು ಬಾದಾಮಿ ಬೆಳೆ ಅವರು ತುಂಬ ರಫ್ತು ಮಾಡೋದು ಮುಂತಾದವೆಲ್ಲ ಮಾಡೋದ್ರಿಂದ ಬಾದಾಮಿ ಬೆಳೆಯುವಂಥ ರೈತರು ಭಾಳ ಜಾಸ್ತಿ ಜನ ಇದ್ದಾರೆ. ಆದರೆ ಜೇನು ಹುಳುಗಳಿಲ್ಲ, ಪೆಸ್ಟಿಸೈಡ್ಸು ಮುಂತಾದವೆಲ್ಲ ಇದಾಗ್ಬಿಟ್ಟು. ಆ ಬಾದಾಮಿ ಹೂ ಬಿಡುವಂಥ ಕಾಲದಲ್ಲಿ ಈ ಜೇನನ್ನು ಬೇರೆ ಕಡೆ ಸಾಕಿಬಿಟ್ಟು ಅವುಗಳನ್ನು ಲಾರಿಯಲ್ಲಿ ಒಂದು ಕಡಿಮೆ ಉಷ್ಣತೆಯಲ್ಲಿ ತಗೊಂಡು ಬಂದು ಅದನ್ನು ಬಿಟ್ಟು ಪರಾಗಸ್ಪರ್ಶ ಮಾಡಿ ಅದರಿಂದ ಬಾದಾಮಿಯನ್ನು ಇಳುವರಿಯನ್ನು ಜಾಸ್ತಿ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಕೃತಕವಾಗಿ ಜೇನನ್ನು ಸಾಕಿಬಿಟ್ಟು ಅದರಿಂದ ಹೆಚ್ಚಿನ ಬೆಳೆಯನ್ನು ಪಡೆಯುವಂಥದ್ದು ಇಂಡಿಯಾದಲ್ಲಿ ಇದೆಯಾ? ಮಾಡಬಹುದು, ಆದರೆ ಎಷ್ಟು ನಾಶ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇದೆ. ಜೇನು ಹಿಂದಿನ ಕಾಲದಲ್ಲಿ ಇಲ್ಲೇ ಸಿಗ್ತಾ ಇದ್ವು, ಎಲ್ಲಿ ನೋಡಿದ್ರು ಕೂಡ ಜೇನುಗೂಡು ಕಾಣಿಸ್ತಿತ್ತು, ನಾವು ಅದಕ್ಕೇನು ತೊಂದರೆ ಮಾಡ್ತಿಲ್ಲ. ಆವಾಗೇನಾಯಿತು, ಮಾನವನಿಗೆ ಆಸೆ ಜಾಸ್ತಿಯಾಗಿ ದುರಾಸೆಗೆ ಇಳಿದವನು ಈಗ ಏನಾಗಿದೆ, ಪರಾಗಸ್ಪರ್ಶಕ್ಕೂ ಕೂಡ ಜೇನನ್ನು ನಾವು ಸಾಗಾಣಿಕೆ ಮಾಡಬೇಕಾಗಿದೆ. ಎಲ್ಲಿಂದನೋ ತರಿಸ್ಕೊಂಡು ನಾವು ಅದನ್ನು ಪರಾಗಸ್ಪರ್ಶಕ್ಕೆ ಮಾಡಬೇಕಾಗಿದೆ. ಹೀಗೆ ಮುಂದೊಂದು ದಿನ ಜೇನೇ ಇಲ್ಲ ಅಂದರೆ, ಎಲ್ಲೋ ಒಂದು ಕಡೆ ಮಾತ್ರ ಬೀ ಕಲ್ಟಿವೇಷನ್ ಮಾಡ್ತಿದ್ದಾರೆ ಅಂದರೆ ನಾವು ನೆಕ್ಸ್ಟ್ ಫ್ಯೂಚರ್ ಅದನ್ನೇ ಫಾಲೋ ಮಾಡಬೇಕಾಗತ್ತೆ. ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವಂಥದ್ದು ತುಂಬ ಜಾಸ್ತಿ ಆಗಿದ್ದಾರೆ. ಹೌದು, ಅವರು ಜೇನು ಸಾಕಿದರೆ ಒಳ್ಳೇದಲ್ವಾ? ಜೇನು ಸಾಕಿದ್ರೆ ಒಳ್ಳೆಯದು. ನಮಗೆ ಶೃಂಗಾರಗಳಲ್ಲಿ ಕಾಳು ಉದುರಬಾರ್ದು, ಹೂವು ಉದುರಬಾರ್ದು ಅಂತ ಔಷಧಿಗಳನ್ನು ಹೊಡಿತಾ ಇದ್ದೀವಿ. ಹೆಚ್ಚಾಗಿ ಬೆಳಗಿನ ಜಾವ ಜೇನೇನು ಮಾಡ್ತವೆ, ಸೀದಾ ಹೋಗೋದು ಮರಗಳಿಗೆ ಮತ್ತು ಯಾವ ಗಿಡಗಳನ್ನು ಹುಡ್ಕೊಂಡು ಹೋಗ್ತವೆ, ಅದಕ್ಕೆ ನಾವು ಔಷಧಿಗಳನ್ನು ಹೊಡಿತಾ ಇದ್ದೀವಿ. ಹಾಗಾಗಿ ಏನಾಗುತ್ತೆ, ಹರಳು ಉದುರಬಾರ್ದು, ಕಾಯಿ ಉದುರಬಾರ್ದು ಅಂತ ಹೇಳಿ ಔಷಧಿಗಳನ್ನು ಹೊಡಿತಿದ್ದೀವಿ. ಜೇನುಹುಳಗಳು ತೋಟದ ಕಡೆ ಹೋಗೋದೇ ಕಡಿಮೆ ಮಾಡಿದ್ದಾವೆ. ಹಾಗಾಗಿ ಅವಕ್ಕೆ ಅಲ್ಲಿ ಪಾಲಿನೇಷನ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ತೋಟಗಾರಿಕೆ ಮಾಡೋರು ಜೇನು ಸಾಕಿದ್ರೆ ಏನೋ ಅಂಥ ಪ್ರಯೋಜನ ಏನಾಗಲ್ಲ. ಹಾಗಾದರೆ
ಜೇನು ಸಾಕಬೇಕು, ಆದರೆ ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸನ್ನು ಎಲ್ಲ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಈ ಕಾಡಿನಲ್ಲಿ ನೀವು ಅನೇಕ ಬಾರಿ ತಿರುಗ್ತೀರಾ, ಕಾಡನ್ನು ಕಂಡ್ರೆ ಪ್ರೀತಿ ಅಂತ ಹೇಳಿದ್ರಿ. ಹೌದು. ಈ ಕಾಡಿನಲ್ಲೂ ಕೂಡ ಅಪಾಯ ಜಾಸ್ತಿ ಅನ್ನುವಂಥದ್ದು ನಗರವಾಸಿಗಳಿಗೆ ಎಲ್ರಿಗೂ ಭಯ ಇರುತ್ತೆ. ಹೌದು. ಆ ಅಪಾಯವನ್ನು ಗುರುತಿಸುವಂಥ ಇದನ್ನು ಆ ಕಾಡಿನಲ್ಲೇ ಅಥವಾ ಕಾಡು ಸುತ್ತ ಇರೋರು ಕಂಡುಕೊಂಡಿರ್ತಾರೆ. ಅವರಿಗೆ ಹಕ್ಕಿಗಳ ಕೂಗು ಅಥವಾ ಪ್ರಾಣಿಗಳ ಕೂಗು, ಅದರಿಂದ ಅಪಾಯಕಾರಿ ಪ್ರಾಣಿಗಳು ಸಮೀಪದಲ್ಲಿದ್ದಾವೆ ಅಂತ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಾರೆ. ಈ ತರಹದ್ದು ಈ ಅಪಾಯದ ಸಂಕೇತವನ್ನು ಹಕ್ಕಿಗಳು ಮತ್ತು ಇತರ ಪ್ರಾಣಿಗಳು ಯಾವ ರೀತಿ ನೀಡ್ತವೆ ಬೇರೆ ಪ್ರಾಣಿಗಳಿಗೆ? ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅಂದರೆ, ಸಾಧಾರಣವಾಗಿ ಕಾಡಿಗೆ ಹೋಗೋರು ಯಾರೋ ಸಿಟಿಯಲ್ಲಿರೋರು, ಅವರಿಗೆ ಕೆಲಸ ಮಾಡಿ ಫ್ರಸ್ಟ್ರೇಷನ್ ಇರುತ್ತೆ, ರಿಲ್ಯಾಕ್ಸ್ ಇದೆ ಅಂತ ಹೇಳಿ ಕಾಡಿಗೆ ಹೋಗ್ತಾರೆ. ಕಾಡನ್ನು ಅಲ್ಲಿ ಕೂಡ ನಾಶ ಮಾಡಿ ಬರ್ತಿದ್ದಾರೆ. ನಾವೇನು ಅಂದ್ಕೊಂಡಿದ್ದೀವಿ, ಕಾಡಿನ ರಾಜ ಸಿಂಹ ಅಂದ್ಕೊಂಡಿದ್ದೀವಿ. ಅದು ತಪ್ಪು. ಕಾಡಿನ ರಾಜ ಆ್ಯಕ್ಚುಲಿ ಹುಲಿ ಎಲ್ಲಾದರೂ ಓಡಾಡ್ತಾ ಇದೆ ಅಥವಾ ನೀರು ಕುಡಿಯೋಕ್ಕೆ ಬರ್ತಾ ಇದೆ ಅಂದರೆ, ಒಂದು ಹಕ್ಕಿ ಅಥವಾ ಮಂಗಗಳು ಎಲ್ಲಿ ಮೇಲೆ ಕೂತ್ಕೊಂಡಿರ್ತಾವೋ ಅದು ಕಾಲ್ ಕೊಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಎವ್ರಿ ಟೈಮ್ ಒಂದೇ ಥರ ಕಾಲ್ ಕೊಡೋದಿಲ್ಲ. ಹುಲಿ ಬಂದಾಗ ಒಂದು ಥರ ಕಾಲ್, ಅದು ಟೈಮ್ ಟೇಬಲ್ ಥರ. ನೆಕ್ಸ್ಟ್ ಟೈಮಿಗೆ ಅದು ಹೋಯಿತು ಅಂದರೆ ಸುಮ್ಮನಾಗ್ಬಿಡ್ತವೆ. ಇವು ಜಗಳ ಮಾಡ್ಕೊಳ್ಳುವಾಗ ಅಥವಾ ಅದೆಲ್ಲ ಬೇರೆ ಥರ ಅಲಾರಾಮ್ ಕಾಲ್ಗಳು ಕೊಡ್ತವೆ. ಒಂದೇ ಹಕ್ಕಿ ಕೂಗತ್ತೆ, ಇಲ್ಲ ಅಂದರೆ ಮಂಗಗಳು ಕೂಗ್ತವೆ. ಹುಲಿ ಬರುವಾಗ ನೀರು ಕುಡಿಯೋಕ್ಕೆ ಬರೋ ಸಮಯದಲ್ಲಿ ಒಂದು ಸತಿ ಯಾವುದು ಟಾಪಲ್ಲಿ ಕೂತ್ಕೊಂಡು ಕೂಗತ್ತೆ ಮಂಗ ಅಥವಾ ಹಕ್ಕಿ, ಇಡೀ ಕಾಡು ಕೂಡ ಸೈಲೆಂಟ್ ಆಗುತ್ತೆ. ಈವನ್ ಆನೆ ಕೂಡ ಅದು ಏನೇ ತಿಂತಿದ್ರು ಕೂಡ ಸುಮ್ಮನೆ ನಿಂತ್ಕೊಂಡು ಮೆಲಕ್ಕೆ ಹಾಕ್ತಿರತ್ತೆ, ಇಲ್ಲ ಸುಮ್ಮನೆ ನಿಂತ್ಬಿಡತ್ತೆ ಕಾಡಿನ ರಾಜ ಬರ್ತಿದ್ದಾನೆ ಅಂತ ಹೇಳಿ. ಹಾಗೆ ಅನಿಮಲ್ಸ್ಗಳು ಕನೆಕ್ಷನ್ ಮಾಡ್ಕೋತವೆ. ಇನ್ನು ಎಲ್ಲಾದರೂ ಜಿಂಕೆಗಳು ಓಡಾಡುವಾಗಲೋ ಅಥವಾ ಅವು ಗ್ರೂಪ್ಗಳು ಓಡಾಡುವಾಗ, ಆನೆಗಳು ಓಡಾಡುವಾಗ ಎಲ್ಲಾದರೂ ಹುಲಿ ಕಾಣಿಸ್ಕೋತು ಅಂತಂದರೆ ಅಥವಾ ಚಿರತೆ ಕಾಣಿಸ್ಕೋತು ಅಂದರೆ ಅವು ಕೂಡ ಹಾಗೆ ಮಾಡ್ತವೆ. ಎಲ್ಲಿ ಕಾಣಿಸ್ಕೊಳ್ತು ಅಂತಂದರೆ ವಾಸನೆ ಬಂತು ಅಂತ. ವಾಸನೆ ಬಂದಿದ್ರು ಆಗಿರ್ಬೋದು, ಅದಕ್ಕೆ ಕಣ್ಣಿಗೆ ಬಿತ್ತು ಆ ಥರ ಏನಾರು ಇದ್ದಾಗ ಅಲರ್ಟ್ ಆಗ್ತಾವೆ. ತುಂಬ ಅಲರ್ಟ್ ಆಗಿ ಜಿಂಕೆಗಳು ಒಂದೇ ಸಲ ಕೂಗ್ತವೆ. ಕೂಗಿದ ಕೂಡಲೇ ಇಡೀ ಟ್ರೂಪು ಅಲರ್ಟ್ ಆಗಿಬಿಡ್ತವೆ. ಓಕೆ, ನಮಗೆ ಇನ್ನೊಂದು ಅಪಾಯ ಇದೆ ಅಥವಾ ಇನ್ಯಾರೋ ನಮ್ಮನ್ನು ಹಿಡಿಯೋಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಅಲರ್ಟ್ ಆಗ್ತವೆ. ಸೊ ಅಲ್ಲಿ ಹುಲಿ ಬರ್ತಿದ್ರೆ ಅಥವಾ ಚಿರತೆ ಬರ್ತಿದ್ರೆ ಆ ಸ್ಮೆಲ್ ಸಿಕ್ತು ಅಂದರೆ ಆ ದಾರಿನ ಬಿಟ್ಟು ಇನ್ನೊಂದು ದಾರಿಗೆ ಹೋಗ್ತವೆ. ಸಾಧಾರಣವಾಗಿ ಬೆಳಗಿನ ಜಾವ ನಮಗೆ ಫ್ಲವರ್ ಪಿಕ್ಕರ್ಸ್ ಅಂತ ಚೀವ್ ಅಂತಿರ್ತವೆ, ಸಣ್ಣಕ್ಕೆ ಹೋಗ್ತಿರ್ತವೆ. ಬೆಳಗಿನ ಜಾವ ಅದು ಫ್ರೆಂಡ್ಸನ್ನು ಕರಿತಿರೋದು ಅಥವಾ ಅದು ಫ್ಯಾಮಿಲಿ ಮೆಂಬರ್ಸನ್ನು ಕರೆದು, ಬಾ ಇಲ್ಲಿ ಆಹಾರ ಇದೆ, ನಮಗೇನೋ ಸಿಕ್ಕಿದೆ ಬಾ ಅಂತ ಕರಿತಿರುತ್ತೆ. ಆದರೆ ಆ ಹಕ್ಕಿ ಬೇರೆ ಎಲ್ಲೋ ಹೋಗಿ ಕೂಗ್ತಾ ಇರುತ್ತೆ, ಕನ್ಫ್ಯೂಷನಲ್ಲಿ ಕೂಗ್ತಿರುತ್ತೆ. ನಮ್ಮ ಸುತ್ತಮುತ್ತನೇ ಬೆಳಗಿನ ಜಾವ ಅಥವಾ ಸಂಜೆ ಟೈಮಲ್ಲಿ ತುಂಬ ಹಕ್ಕಿಗಳು ಕೂಗ್ತವೆ. ಬಿಸಿಲು ಟೈಮಲ್ಲಿ ಹಕ್ಕಿಗಳು ಸ್ವಲ್ಪ ಕಡಿಮೆ ಕೂಗೋದು. ಅವು ಒಂದೇ ರೆಸ್ಟ್ ಮಾಡ್ತಿರ್ತವೆ, ಇಲ್ಲ ಆಹಾರ ಹುಡ್ಕೊಂಡು ತರೋಕ್ಕೆ ಹೋಗಿರ್ತವೆ. ಆ ಟೈಮಲ್ಲಿ ಕಡಿಮೆ ಕೂಗ್ತವೆ. ಬೆಳಗಿನ ಜಾವ ಮತ್ತು ಸಂಜೆ ಟೈಮಲ್ಲಿ ತುಂಬ ಕೂಗ್ತಿರ್ತವೆ. ಸಂಜೆ ಟೈಮಲ್ಲಿ ಕೂಗೋದು, ನಾನು ಮನೆಗೆ ಹೋಗ್ತಿದ್ದೀನಿ ನೀನು ಬಾ, ಎಲ್ಲೇ ಇದ್ರು ಬಾ ಅಂತೇಳಿ. ಆದರೆ ಹೇಗಂದರೆ ಗಂಡು ಹಕ್ಕಿ ಮನೆ ಕಾವಲು ಮಾಡ್ತಿರತ್ತೆ ಅಥವಾ ಹೆಣ್ಣಕ್ಕಿ ಮನೆ ಕಾವಲು ಮಾಡುವಾಗ ಮರಿಗಳನ್ನು ಅವು ಬಿಟ್ಟು ಹೋಗೋದಿಲ್ಲ. ಮರಿಗಳಿಗೆ ಅಪಾಯ ಆದಾಗ ಇನ್ನೊಂದು ಥರ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಆಗ ಎಲ್ಲೇ ಇದ್ದರೂ ಕೂಡ ಅದ್ರ ಆಪೋಸಿಟ್ ಜೆಂಡರ್ ಬಂದು ಸೇವ್ ಮಾಡುತ್ತೆ. ಸಾಧಾರಣವಾಗಿ ಬುಲ್ಬುಲ್ ಹಕ್ಕಿ ಅದು ಕೂಡ ಅಷ್ಟೇ, ಮರಿಗಳನ್ನು ಮೊಟ್ಟೆ ಇಟ್ಟು ಕಾಪಾಡ್ಕೋತಿದೆ, ಮರಿ ಆಗಿದೆ ಅಂದಾಗ ಒಂದೇ ಅಪ್ಪನೋ ಇಲ್ಲ ಅಮ್ಮನೋ ಇಲ್ಲೇ ಎಲ್ಲೋ ಸುತ್ತಮುತ್ತ ಕೂತ್ಕೊಂಡು ನೋಡ್ತಾ ಇರತ್ತೆ. ಏಕೆಂದರೆ ನಾನಿಟ್ಟಿರೋದು ಮನುಷ್ಯ ಓಡಾಡೋ ಜಾಗದಲ್ಲಿ ಅಂತ ಅದಕ್ಕೆ ಗೊತ್ತಾಗಿದೆ. ಈಗಿನ ಕಾಲದಲ್ಲಿ ನಾವೆಲ್ಲದನ್ನು ನಾಶ ಮಾಡ್ತಿದ್ದೀವಿ, ಅದಕ್ಕೂ ಕೂಡ ಗೊತ್ತಾಗಿದೆ. ಹಾಗಾಗಿ ತುಂಬ ದೂರ ಹೋಗೋದಿಲ್ಲ. ಒಂದೇ ಗಂಡು ಹಕ್ಕಿ ಹೋದರೆ ಹೆಣ್ಣಕ್ಕಿ ಕಾಯ್ತಾ ಇರತ್ತೆ, ಹೆಣ್ಣಕ್ಕಿ ಹೋದರೆ ಗಂಡು ಹಕ್ಕಿ ಕಾಯ್ತಾ ಇರತ್ತೆ. ಸೊ ಹಾಗಾಗಿ ಅವು ಮಧ್ಯೆ ಕೂಡ ನಮ್ಮಲ್ಲಿ ಹೇಗೆ ಫೀಲಿಂಗ್ಸ್ ಇದೆ, ಅವು ಮಧ್ಯೆ ಕೂಡ ಫೀಲಿಂಗ್ಸ್ ಇದೆ. ಇದುವರೆಗೆ ಐಶ್ವರ್ಯ ಟಿ.ಪಿ. ಅವರು ಹಕ್ಕಿಗಳು, ಹಾವುಗಳು, ಜೇನು ಮತ್ತು ಪ್ರಾಣಿಗಳು ಅಪಾಯ ಗುರುತಿಸಿ ಕೂಗುವಂಥ ಒಂದು ವಿಚಾರ, ಇವುಗಳನ್ನೆಲ್ಲ ಕುರಿತು ನಮ್ಮ ಕೇಳುಗರಿಗೆ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ.